ಓಕೆ ಗುರುಗಳೇ, ನೀವು ಹೇಳ್ತಾ ಇದ್ರಿ ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ರಿ, ದಾನಗಳ ಬಗ್ಗೆ ಹೇಳ್ತಾ ಇದ್ರಿ. ಈ ದಾನಗಳ ನಡುವೆ ಬಂಗಾರ ಖರೀದಿಗೆ ಮಹತ್ವ ಬಂದಿದೆ. ಸೊ ಇದು ಯಾವಾಗ ಮಹತ್ವ ಬಂತು, ಯಾಕೆ ಅನ್ನೋದ್ರ ಬಗ್ಗೆ ತಿಳಿಸಿ. ನಮ್ಮಲ್ಲಿ ದಾನಗಳಲ್ಲಿ ಬಹಳ ಶ್ರೇಷ್ಠವಾದಂತಹ ಲೋಹದ ದಾನಗಳು ಅಂತ ಬಂದಾಗ, ಲೋಹ ಅನ್ನೋದು ಬಂದಾಗ ನಮ್ಮಲ್ಲಿ ಬಹಳ ಹಳೆ ಕಾಲದಲ್ಲಿ ಸಾವಿರಾರು ವರ್ಷಗಳ ಕೆಳಗೆ ಎಲ್ಲ ನಾವು ನೋಡಿದ್ರು ಕೂಡ ದಿ ಆರ್ಡರ್ ಆಫ್ ಪ್ರಯಾರಿಟಿ ಅಂತ ಹೇಳ್ತೀವಿ. ಬಂಗಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ, ಬಂಗಾರದ ನಂತರ ರಜತ ಅಂದರೆ ಬೆಳ್ಳಿ, ಅದರ ನಂತರದಲ್ಲಿ ತಾಮ್ರ ಅಥವಾ ಕೆಲವರು ಕಂಚು ಅಂತಲೂ ಕರೀತಾರೆ. ಫಸ್ಟ್ ಬಂಗಾರಕ್ಕೆ ಪ್ರಾಶಸ್ತ್ಯ. ಅದಕ್ಕೋಸ್ಕರ ಬಂಗಾರ, ಸುವರ್ಣ, ರಜತ, ತಾಮ್ರ, ಕಾಂಸ್ಯ, ಪಂಚಲೋಹ, ಪಿತ್ತಲ ಇತ್ಯಾದಿ. ಲೋಹ ಅಂದರೆ ಸಂಸ್ಕೃತದಲ್ಲಿ ಕಬ್ಬಣ ಅಂತ ಅರ್ಥ. ಸೊ ಹೀಗೆ ಆರ್ಡರ್ ಆಫ್ ಪ್ರಯಾರಿಟಿ ಬಂದಿರತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂದರೆ ಈ ಒಂದು ದಾನವನ್ನು ಕೊಡಬೇಕಾದಾಗ ಸರ್ವಶ್ರೇಷ್ಠವಾದಂತಹ ಲೋಹ ಯಾವುದು ಅಂತ ಬಂದಾಗ ಅದು ಬಂಗಾರ ಅಂತ ಅನ್ಕೊಳ್ಳುತ್ತೆ. ಸೊ ಬಂಗಾರವನ್ನು ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾವು ಬಂಗಾರನ ಕೇವಲ ಒಡವೆಯಾಗಿ ನೋಡ್ತಾ ಇದ್ದೀವಿ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದಿರ್ತಕ್ಕಂತಹ ವಿಚಾರ ಏನು ಅಂದರೆ, ಭಾರತ ಎಷ್ಟು ಶ್ರೀಮಂತವಾದಂತಹ ದೇಶ ಆಗಿತ್ತು ಅಂದರೆ, ಒಂದು ಕಾಲದಲ್ಲಿ ಇವತ್ತು ನಾವು ಏನು 100 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 500 ರೂಪಾಯಿ ನೋಟ್ ಅಂತ ಕರೆನ್ಸಿ ಅಂತ ಯೂಸ್ ಮಾಡ್ತೀವಿ, ಆ ಕರೆನ್ಸಿ ರೂಪದಲ್ಲಿ ಬಂಗಾರವನ್ನು ಯೂಸ್ ಮಾಡ್ತಾ ಇದ್ವಿ ನಾವು ಮೊದಲು. ಬಹಳ ಹಿಂದೆ ಸಾವಿರಾರು ವರ್ಷಗಳ ಕೆಳಗೆ ಬಂಗಾರವನ್ನು ಯೂಸ್ ಮಾಡ್ತಾ ಇದ್ವಿ. ಹಾಗಾಗಿ ಬಂಗಾರ ನಮಗೆ ನಿತ್ಯದಲ್ಲೂ ಕೂಡ ಅಷ್ಟು ಬಳಕೆಯಲ್ಲಿ ಇತ್ತು. ಅದು ಆಮೇಲೆ ಬ್ರಿಟಿಷರ ಕಾಲದಿಂದ ಆಚೆಗೆ ಬ್ರಿಟಿಷರು ನಮ್ಮನ್ನು ಕೊಳ್ಳೆ ಹೊಡೆದ ಮೇಲೆ, ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಬ್ರಿಟಿಷರು ನಮ್ಮ ದೇಶವನ್ನು, ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿದ ಮೇಲೆ ಅದು ಎಷ್ಟೋ ಟನ್ಗಟ್ಟಲೆ ಬಂಗಾರ ತೊಗೊಂಡೋಗಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಇವತ್ತಿಗೂ ಕೂಡ ಯೂಟ್ಯೂಬ್ನಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇದೆ ಅದೆಲ್ಲ. ಹೌದು. ಸೊ ಇಲ್ಲಿ ಅದೆಲ್ಲ ಅನಗತ್ಯ, ನಾನು ಜಾಸ್ತಿ ಹೇಳೋಕ್ಕೋಲ್ಲ. ಅದೆಲ್ಲ ಆದಮೇಲಿಂದ ನಮಗೆ ಬಂಗಾರ ಬಗ್ಗೆ ಸ್ವಲ್ಪ ಗೊತ್ತಾಗಿರೋದು ಅಷ್ಟೇ. ಇಲ್ಲಾಂದರೆ ನಮ್ಮ ಭಾರತ ಸಮೃದ್ಧವಾದಂತಹ ದೇಶನೇ. ಬಂಗಾರ ಯಥೇಚ್ಛವಾಗಿ ಇತ್ತು, ಬೆಳ್ಳಿನೂ ಯಥೇಚ್ಛವಾಗಿ ಇತ್ತು. ಹಾಗಾಗಿ ಬಂಗಾರ ಮತ್ತು ಬೆಳ್ಳಿ ನಾಣ್ಯಗಳು ಕೂಡ, ಬೆಳ್ಳಿ ನಾಣ್ಯಗಳು ಈಗ 200 ವರ್ಷದ ಕೆಳಗೆ ಕೂಡ ಇತ್ತು. ಬ್ರಿಟಿಷರ ಬಂದ ಮೇಲೂ ಕೂಡ ಬೆಳ್ಳಿ ನಾಣ್ಯಗಳು ಇದ್ದು 150 ವರ್ಷದ ಕೆಳಗಿನ ತನಕನೂ ಇತ್ತು. ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂಗಾರಕ್ಕೆ ಬಹಳ ವಿಶೇಷತೆ ಇದೆ. ಪೂಜೆ ಪುನಸ್ಕಾರ ಅಂದಾಗೆಲ್ಲ ಬಂಗಾರ ಮೊದಲು ಬರುತ್ತೆ, ಬೆಳ್ಳಿ ಕೂಡ ಮೊದಲು ಬರುತ್ತೆ. ಹೌದು. ಈ ವಿಚಾರದಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ದು ಏನು ಅಂದರೆ, ಇವತ್ತಿನ ಲೈಫ್ ಸ್ಟೈಲಲ್ಲಿ ಬಂಗಾರನ ಎಲ್ಲರೂ ಕೂಡ ನಾವು ಖರೀದಿ ಮಾಡಲಿಕ್ಕೆ ಅಥವಾ ಬಂಗಾರದ ಉಪಕರಣಗಳನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವಾಗ ಬೆಳ್ಳಿ ಅಂದರೆ ಬೆಳ್ಳಿ ತಂಟೆ, ಪಂಚಪತ್ರೆ, ಉದ್ಧರಣೆ ಅಥವಾ ಬೆಳ್ಳಿ ದೇವತಾ ವಿಗ್ರಹಗಳನ್ನ ಇದನ್ನೆಲ್ಲ ನಾವು ಪೂಜೆಗೆ ಇಟ್ಕೊಳ್ತೀವಿ. ಆದರೆ ಬಂಗಾರದ ತಟ್ಟೆ ಆಗಲಿ, ಬಂಗಾರದ ಪಂಚಪತ್ರೆ ಆಗಲಿ, ಉದ್ಧರಣೆ ಆಗಲಿ ಅಥವಾ ಬಂಗಾರದ ವಿಗ್ರಹಗಳನ್ನಾಗಲಿ ನೀವು ಯಾವುದೋ ಅತಿ ಶ್ರೀಮಂತರ ಮನೆಯಲ್ಲಿ ನೋಡ್ಬೋದೇ ಹೊತ್ತು ಸಾಮಾನ್ಯ ಜನಗಳಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸಾಮಾನ್ಯ ಅಂದರೆ ಸ್ವಲ್ಪ ಸಾಹುಕಾರ ಮನೆಯಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಅದನ್ನು. ಯಾಕೆ ಅಂದರೆ ಇವತ್ತು ಬಂಗಾರ ಅಷ್ಟು ಬೆಳೆದು ನಿಂತಿದೆ ಅದು. ಹಾಗಾಗಿ ಏನಾಗುತ್ತೆ ಅಂದರೆ, ನಾವು ಬಂಗಾರವನ್ನು ಇವತ್ತಿಗೂ ಕೂಡ ಲಕ್ಷ್ಮಿ, ಬಂಗಾರದ ಕಾಸು ಅಂತಲೇ ಹೇಳ್ತೀವಿ ನಾವು. ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೂ ಕೂಡ ಸಾಮಾನ್ಯವಾಗಿ ಒಂದು ತುಣುಕು ಬಂಗಾರನಾದರೂ ಇಟ್ಟು ಪೂಜೆ ಮಾಡ್ತಾರೆ. ಯಾಕೆಂದರೆ ಬಂಗಾರ ಲಕ್ಷ್ಮೀ ಸ್ವರೂಪ ಅಥವಾ ಲಕ್ಷ್ಮೀ ಬಂಗಾರದ ಸ್ವರೂಪ ಅಂತ ಹೇಳ್ತೀವಿ ನಾವು. ಲಕ್ಷ್ಮೀನಾರಾಯಣನ ಇಬ್ಬನ್ನೂ ಕೂಡ ನಾವು ಬಂಗಾರದಲ್ಲಿ ಆವಾಹನೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಉಮಾಮಹೇಶ್ವರನ ಅಥವಾ ಈಶ್ವರನ ವಿಶೇಷವಾಗಿ ಬೆಳ್ಳಿನಲ್ಲಿ ಆವಾಹನೆ ಮಾಡ್ತೀವಿ. ರಜತ ಅಂದರೆ ಬೆಳ್ಳಿ. ಹಾಗಾಗಿ ಏನಾಗುತ್ತೆ ಅಂದರೆ, ಈ ಬಂಗಾರ ಅನ್ನೋದು ಸರ್ವಶ್ರೇಷ್ಠವಾದಂತಹ ಒಂದು ಲೋಹ ಆಗಿ ನಮಗೆ ಶಾಸ್ತ್ರದಲ್ಲೂ ಗುರುತಿಸ್ಕೊಂಡಿದೆ. ಇವತ್ತಿನ ಒಂದು ಪ್ರಾಪಂಚಿಕ ವ್ಯಾವಹಾರಿಕ ಜಗತ್ತಿನಲ್ಲೂ ಕೂಡ ಗುರುತಿಸ್ಕೊಂಡಿದೆ. ಹಾಗಾಗಿ ಏನಾಗುತ್ತೆ ಅಂದರೆ, ಈ ಬಂಗಾರದ ದಾನ ಅನ್ನತಕ್ಕಂಥದ್ದು ಏನಿದೆ ಅದು ನೀವು ಇವತ್ತಿಗೂ ಕೂಡ ವರ್ಲ್ಡ್ ವೈಡ್ ಕರೆನ್ಸಿ ಇರತಕ್ಕಂಥದ್ದು ನಿಮಗೆ ಬಂಗಾರನೇ. ನಿಮಗೆ ಅಕಸ್ಮಾತ್ ಕ್ಯಾಶ್ ಇಲ್ಲ ಅಂದರೆ ನೀವು ಬಂಗಾರ ಕೊಡ್ತು ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಅಕ್ಸೆಪ್ಟ್ ಮಾಡ್ತಾರೆ. ಹೌದು. ದ ಒನ್ ಆ್ಯಂಡ್ ಓನ್ಲಿ ಒನ್ ಏನಂತ ಹೇಳೋಣ ಅದಕ್ಕೆ, ಈ ಒಂದು ಮೆಟಲ್ ಯಾವುದು ಅಂದರೆ ಬಂಗಾರ. ಅದನ್ನು ಎಲ್ಲ ಕಡೆ ಅಕ್ಸೆಪ್ಟ್ ಮಾಡ್ತಾರೆ. ಹಾಗಾಗಿ ಬಂಗಾರಕ್ಕೆ ಅಷ್ಟು ಪ್ರಾಶಸ್ತ್ಯ ಇರತಕ್ಕಂಥದ್ದು. ಅಂತಹ ಪ್ರಾಶಸ್ತ್ಯ ಇರತಕ್ಕಂತಹ ಬಂಗಾರ ಸರ್ವಶ್ರೇಷ್ಠ. ಮೈ ಮೇಲೆ ಒಂದು ಚೂರಾದ್ರೂ ಬಂಗಾರ ಇರಬೇಕು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಶಾಸ್ತ್ರದಲ್ಲಿ ಇದೆಯಾ ಅಕ್ಷಯ ತೃತೀಯ ದಿನ ಬಂಗಾರವನ್ನು ಖರೀದಿ ಮಾಡಬೇಕು ಅಂತ? ಶಾಸ್ತ್ರದಲ್ಲಿ ಬಂಗಾರವನ್ನು ಖರೀದಿ ಮಾಡಬೇಕು ಅಂತ ಇಲ್ಲ, ಬಂಗಾರವನ್ನು ದಾನ ಕೊಡಬೇಕು ಅಂತ ಇದೆ. ಈ ದಾನ ಕೊಡಬೇಕು ಅಂದಾಗ ನೀವು ಖರೀದಿ ಮಾಡಿ ದಾನ ಕೊಡಬೇಕು, ಇಲ್ಲ ನಿಮ್ಮ ಮನೇಲಿ ಇರೋದನ್ನು ದಾನ ಕೊಡಬೇಕು. ಕರೆಕ್ಟ್. ಆದರೆ ಜನ ಇವತ್ತು ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ತಾವು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂಗಾರನ ಖರೀದಿ ಮಾಡ್ಕೊಳ್ತಾರೆ. ಆ್ಯಕ್ಚುಯಲ್ ಆಗಿ ದಾನ ಕೊಡೋದಕ್ಕೆ ಬಂಗಾರವನ್ನು ಖರೀದಿ ಮಾಡಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್. ದಾನ ಕೊಡೋದಕ್ಕೆ ಬಂಗಾರವನ್ನು ಖರೀದಿ ಮಾಡಬೇಕು. ಅದು ಕೇವಲ ಬಂಗಾರನೇ ದಾನ ಕೊಡಬೇಕು ಅಂತ ಅಲ್ಲ. ನೀವು ಬಂಗಾರ ದಾನ ಕೊಡೋಕೆ ಆಗದಿರೋದು ಏನು ಮಾಡಬೇಕು? ನೆಕ್ಸ್ಟ್ ಅಕಸ್ಮಾತ್ ನೀವೇ ಪ್ರಶ್ನೆ ಕೇಳ್ಬೋದು, ಎಲ್ರಿಗೂ ಬಂಗಾರ ಕೊಡೋಕೆ ಆಗೋದಿಲ್ಲ, ಅದು ಬಂಗಾರ ಕೊಡಬೇಕು ಅನ್ನೋ ಆಸೆ ಇರುತ್ತೆ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಆದರೆ ಕೈಲಾಗೋದಿಲ್ಲ. ಆ ಬಂಗಾರದ ಜಾಗದಲ್ಲಿ ಏನೇನು ಹೇಳಿದೆ ಅಂದರೆ, ನಮಗೆ ಈ ಒಂದು ಘೃತ ಅಥವಾ ಆಜ್ಯವನ್ನು ಹೇಳಿದೆ. ಯಾರಿಗೆ ಬಂಗಾರವನ್ನು ದಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರು ತುಪ್ಪವನ್ನು ದಾನ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ.
ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಬಂಗಾರವನ್ನು ಯಾರು ದಾನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅವರು ತುಪ್ಪವನ್ನು ದಾನ ಕೊಡಬೇಕು. ತುಪ್ಪ ಅಂದಾಗ ಇವತ್ತು ತುಪ್ಪನೂ ಕಾಸ್ಟ್ಲಿ ಆಗಿದೆ, ಅದು ಬೇರೆ ವಿಚಾರ. ಆದರೂ ಕೂಡ ಕಡೆ ಪಕ್ಷ ಒಂದು ಅರ್ಧ ಕೆಜಿನೋ ಒಂದು 200 ಗ್ರಾಮೋ ಒಂದು ನಂದಿನಿ ಪ್ಯಾಕೆಟ್ ತೊಗೊಂಡು 200 ಗ್ರಾಮ್ ತುಪ್ಪ ಬರುತ್ತೆ. ಆ ಥರ ತುಪ್ಪವನ್ನು ಅದು ಆಜ್ಯದಾನ ಅಂತ ಹೇಳ್ತೀವಿ ನಾವು. ಗೋಭೂತಿಲೆ ನ್ಯಾಜ್ಯ ವಾಸೋಧಾನ್ಯ ಗುಡಾನಿಚ ರೌಪ್ಯಂ ಲವಣಮಿತ್ಯಾಹು ದಶದಾನ ಪ್ರಕೀರ್ತಿತ ಅಂತ ದಶದಾನಗಳ ಒಂದು ಪ್ರಕರಣದಲ್ಲಿ ಹೇಳ್ತೀವಿ ನಾವು. ಹಾಗಾಗಿ ಬಂಗಾರವನ್ನು ದಾನ ಕೊಡೋಕ್ಕೆ ಆಗದೇ ಇರತಕ್ಕಂಥದ್ದು ತುಪ್ಪವನ್ನು ದಾನ ಕೊಡ್ತಕ್ಕಂತಹದ್ದು ಶ್ರೇಷ್ಠ.